ಹಕ್ಕಿಗಳಿಗೆಲ್ಲ ಗಿಜೆ ಬಿಜ ಗಿಜೆ ಬಿಜ ಗಿಜೆ ಬಿಜ ಗಿಜೆ ಬಿಜ ಅಂತವೆ. ಅಲ್ಲಿ ಹೊಲದಲ್ಲಿ ಆಡ್ತಾವೆ ನೋಡಿ, ಬಸ್ಸಿ ಅಕ್ಕಿ ಇಲ್ಲ ಅಲ್ಲಿ ಹಿಂಡು ಗಟ್ಲೆವೆ ಗೊತ್ತಾವೆ ಅಕ್ಕಿಗಳು ಇರ್ತಾವೋ ಎಲ್ಲ ಆನಂದ. ಸ್ನೋ ಬಿದ್ದೈತಲ್ಲ ಒಂಥರ ಆನಂದ ನೋಡಿ. ಈಗ ಹೆಂಗೈತೆ ಇದರ ಚಳಿ, ಒಳಗೆ ಹೋದ್ರೆ ಸೆಕೆ, ಹೊರಗೆ ಬಂದರೆ ಚಳಿ, ಈ ಥರ ನೋಡಿ. ಅದು ಶೋರೂಮ್ ಬಂದು, ಅದು ಕಾರ್ ಶೋರೂಮು ಸಖತ್ತಾಗೈತೆ. ಕಾರ್ ಶೋರೂಮದು ಫ್ಲಾಗ್ ಆಡ್ತಾ ಇರ್ತದೆ, ಹತ್ರದಿಂದ ವೀಡಿಯೋ ಮಾಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ ನೋಡಿ. ಕಾರ್ ಬೆಳಗ್ಗೆ ಬರ್ತಲ್ಲ, ಅದೇ ಮಗನ ಸ್ಕೂಲ್ ಡ್ರಾಪ್ ಮಾಡಿ ಬಂದಿದ್ದು ಗೊತ್ತು. ಹಂಗೆ ಐತೆ, ಪಚ್ಚ 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 ಅಂತೈತೆ ಹುಲ್ ಮೇಲೆಲ್ಲ ನೋಡಿ. ನಿಂತ್ಕೊಬಿಡೋಣ ಅನ್ನಿಸ್ತದೆ, ಹಂಗೆ ಸ್ಟಾಚ್ ಆಗಿಬಿಡ್ತೀನಿ ನೋಡಿ. ನನ್ನ ಇದ್ದೆ ತಾರ್ ರೋಡು ಐಸು ನೋಡಿ. ಅಕ್ಕಿಗಳು ಹೆಂಗೆ ಆಡ್ತವೆ, ಆನಂದ ಆನಂದ ಆಗಿದೆ. ಎಲ್ಲ ಒಂದು ಸತಿ ಬಸಿ ಅಕ್ಕಿ ಎಲ್ಲ ಸಾವಿರಾರು ಅಕ್ಕಿ ಇರೋದು. ಏನು ಬಿಡಾಕ್ತದೆ ನಾವು, ಏನು ನೋಡಲ್ಲ ಅಕ್ಕಿ ನೋಡಿ, ಏನು ನೋಡಲ್ಲ ಅಕ್ಕಿ ಬಂತ ಈಗ ಹಿಂಡುಗಟ್ಲೆ ಇವೆ. ಏನು ಅಕ್ಕಿ ಗೊತ್ತಿಲ್ಲ ಇವು, ಜೇನುಹುಳ ಬಂದಂಗೆ ಗೊತ್ತಾವೆ. ಓಹೋ, ಎಲ್ಲ ಸೂರ್ಯಕಾಂತಿ ಬೀಜ ತಿಂದು ನಮ್ಮ ಪೋಸ್ಟ್ ಬಾಕ್ಸ್ ಏನಾಗೈತೆ ನೋಡಿ. ಕೈ ಸ್ವಲ್ಪ ಹೊತ್ತು ಇಲ್ಲೇ ಹೋದರೆ ಅಷ್ಟೇ ಕತೆ ನಂದು. ಬೇಗ ಓಡೋಗ್ಬಿಡ್ತೀನಿ. ಈಗ ಬಿಸಿಲು ಬಂತು ಬಂದರೆ ಏನೋ ಒಂಥರ ಆನಂದ. ಮಳೆ ಊರು ಬಿಸಿಲು ಬರ್ತದಲ್ಲ ಹಂಗೆ ನೋಡ್ಕೊಳ್ಳಿ. ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ, ದೇವ್ರ ದರ್ಶನ ಮಾಡಿ. ಜೈ ಶ್ರೀರಾಮನಿ, ಒಳ್ಳೆಯದಾಗುತ್ತೆ. ಆಹಾ ಸೂರ್ಯ ದೇವ ದರ್ಶನ ಕೊಟ್ಟ ದೇವಸ್ಥಾನಕ್ಕೆ ಬರ್ತಿದ್ದಂಗೆ, ಭಗವಂತ ತಂದೆ ಕಾಪಾಡಪ್ಪ, ಎಲ್ಲರನ್ನು ಕಾಪಾಡಪ್ಪ. ದೇವಸ್ಥಾನಕ್ಕೆ ಎಂಟ್ರಿ ಆಯ್ತಿದ್ದಂಗೆ ಬಿಸಿಲು ಬತ್ತು. ಕೈ ನೋಡಿ, ಇನ್ನೇನು ಸ್ವಲ್ಪ ಹೊತ್ತು ಈಚೆ ಇದ್ದರೆ ಐಸಾಗಿ ಮುರಿದು ಹೋಗ್ಬಿಡುತ್ತೆ. ಕ್ಲೀನ್ ಮಾಡೋರು ಭಗವಂತನ ದರ್ಶನ ಮಾಡ್ಕೊಳ್ಳಿ. ನಮ್ಮ ದೇವಸ್ಥಾನದಲ್ಲಿ ಯಾವಾಗಲೂ ಜನ ಇರೋಲ್ಲ, ಖಾಲಿ ಹೊಡಿತಾ ಇರ್ತದೆ. ಏನು ಮಾಡೋದು ನೋಡಿ. ಹೊರಗಡೆ ಸ್ಲಿಪ್ಪರ್ ಹೊರಗಡೆ ಬಿಡೋಂಗಿಲ್ಲ. ಇಲ್ಲಿ ಶೂ ಬಿಡೋಕ್ಕೆ, ಸ್ಲಿಪ್ಪರ್ ಬಿಡೋಕ್ಕೆ ಸ್ಟ್ಯಾಂಡು. ಅದಾದಮೇಲೆ ಬರ್ತಿದ್ದಂಗೆ ಗಣಪತಿ ದರ್ಶನ. ನಮ್ಮ ಗಿಡ ಎಲ್ಲ ಕೋಲ್ಡ್ ಹೋಯ್ತವೆ, ಗಾಳಿ ಸಿಕ್ಕಾಬಟ್ಟೆ ಬೀಸ್ತೈತೆ ಭಯಂಕರವಾಗಿ ನೋಡಿ. ಭಗವಂತನ ಒಂದು ಮಹಿಮೆ ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ, ಯಾರಿಗೂ ಕಾಣಲ್ಲ ಅದು. ನಿಧಾನವಾಗಿ ಅಬ್ಸರ್ವ್ ಮಾಡಬೇಕು ನೋಡಿ. ಇವಾಗ ತೋರಿಸ್ತೀನಿ ನಿಮಗೆ, ಹಿಂಗಿರುತ್ತೆ ಒಳಗಡೆ ನೋಡಿ. ಇಲ್ಲಿ ಬ್ಲ್ಯಾಕ್ ಐತಲ್ಲ, ಹಂಗಾಗಿ ಗೊತ್ತೈತೈತೆ. ಇಲ್ಲಿ ಬ್ಲ್ಯಾಕ್ ಕಲ್ಲೈತೆ, ನವಗ್ರಹ ಕಲ್ಲು. ಹಿಂಗೆ ಇಲ್ಲಿಂದ ಗಂಧ ಕಡೆ ಹೆಚ್ಚೋದು ನೋಡಿ, ಹೋಯ್ತೈತಾ ಕಾಣ್ತದೆ. ಅದು ನಂಬಿಕೆ ಇದ್ದವ್ರಿಗೆ ಮಾತ್ರ ಕಾಣೋದು ದೇವರು, ಎಲ್ಲರಿಗೂ ಕಾಣಲ್ಲ. ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ ನೋಡಿ. ಅಲ್ಲಿ ಗಂಧ ಕಡೆ ಹೆಚ್ಚವ್ರೆ, ಗಂಧ ಕಡೆ ಹೆಚ್ಚಿದ್ದು ಇಲ್ಲಿ ಹೀಟ್ರೆಲ್ಲ ಆನ್ ಮಾಡಿದ್ದೀವಲ್ಲ, ಹೊರಗಡೆ ಗಾಳಿ ಹೋಗಲ್ಲ, ಇಲ್ಲೇ ಸುತ್ತಾಡಬೇಕದು. ಇಲ್ಲಿ ಬ್ಲ್ಯಾಕ್ ಇರೋದ್ರಿಂದ ಇಲ್ಲೇ ಸುತ್ತಾಡ್ತೈತೆ ಹೊಗೆ. ಜೈ ಆಂಜನೇಯ, ಜೈ ಶ್ರೀ ಗುರುಗಳ ದರ್ಶನ ಮಾಡ್ಕೊಳ್ಳಿ ಮೊದಲು. ಭಗವಂತನ ದರ್ಶನ ಮಾಡಿ, ಈ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಭಗವಂತ ನೋಡಿ, ತುಳಸಿ ಇಟ್ಟವ್ರೆ. ಹನುಮಂತನ ಪ್ರಿಯವಾದದ್ದು ಆಂಜನೇಯ ಸ್ವಾಮಿಗೆ
ಒಂದು ರೌಂಡು ಫಸ್ಟು ನವಗ್ರಹ ಸುತ್ಕೊಂಬಂದ್ಬಿಡ್ಬೇಕು. ದೇವಸ್ಥಾನಕ್ಕೆ ನೀವು ಎಲ್ಲರೂ ಹೋಗಿ ಫಸ್ಟು ನವಗ್ರಹ ಸುತ್ತಬಿಡಿ, ಪರಮಾತ್ಮನ ನೆನೆಸ್ಕೊಂಡು. ಎಲ್ಲರಿಗೂ ಒಳ್ಳೇದಾಗ್ಬಿಡುತ್ತೆ. ಏನು ಯೋಚನೆ ಮಾಡಿಬಿಡಿ. ಫಸ್ಟು ಒಂದು ರೌಂಡ್ ಹಾಕ್ಬಿಟ್ರೆ 9 ರೌಂಡ್ ಹಾಕಿದ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಒಂದು ರೌಂಡಾರು ಹಾಕಿ ಶ್ರದ್ಧೆ ಭಕ್ತಿಯಿಂದ ಒಳ್ಳೆಯದಾಗುತ್ತೆ. ಆಂಜನೇಯನ ದರ್ಶನ ಮಾಡಿದರೆ, ಇವಾಗ ಸತ್ಯನಾರಾಯಣ ಸ್ವಾಮಿಗೆ ಪೂಜೆಗೆ ರೆಡಿ ಮಾಡೋರು ಸ್ವಾಮಿಗಳು, ಇಲ್ಲೇ ಸತ್ಯನಾರಾಯಣ ಸ್ವಾಮಿಗಳು ಪೂಜೆ ಮಾಡಿ ಕಥೆ ಓದೋದು. ಇದು ಈಗ ವೈಷ್ಣವಿ, ದುರ್ಗಾಂಬಾ ದೇವಿ, ಶಾರದಾಂಬಾ ದೇವಿ, ಲಕ್ಷ್ಮಮ್ಮ ದೇವಿ ನೋಡ್ಕೊಳ್ಳಿ. ಷಣ್ಮುಗ ನೋಡಿ, ಗಣಪತಿ ಮುಂದೆ ಗಣಪತಿ ವಾಹನ ಇರ್ತದೆ, ಅದರಿಂದ ಗುರುಗಳಿರ್ತಾರೆ. ಗಣಪತಿ ದರ್ಶನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗೈತೆ ಗಣಪತಿ. ಎಲ್ಲರಿಗೂ ಗಣಪತಿ ಅನುಗ್ರಹ ಇರಲಿ. ಗಿಡಗಳೆಲ್ಲ ಯಾಕೋ ಒಣಗೋಯ್ತಾ, ಕೋಲ್ಡ್ ಜಾಸ್ತಿ ಆಗೈತೆ, ನೀರು ಹಾಕ್ಬೇಕು. ನೋಡಿ ಹಿಂಗಿರುತ್ತೆ ಹಿಂದ್ಗಡೆ ಎಲ್ಲ ನೋಡೋಕ್ಕೆ. ಒಂದು ದೇವ್ರನ್ನ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೋತಿರೋದನ್ನು ಅಂದ್ಕೊಂಡು ದೇವ್ರ ಹತ್ರ ಯಾವುದೇ ಕಷ್ಟ ಕೊಟ್ಟರು ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡಪ್ಪ ಭಗವಂತ ಅಂದ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿ, ಅಪ್ಪ ಭಗವಂತ ನೋಡಿ. ಒಂದು ವಾರ ಗಟ್ಟಲೆ ಇರ್ತದೆ ಹೂವು, ಏನಾಗಲ್ಲ ಇಲ್ಲಿ. ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಡೈಲಿ ಹೂವು ಬರೋಲ್ಲ ಇಲ್ಲಿ. ಭಗವಂತನಿದು ನಂದೀಶ್ವರನ ದರ್ಶನ ಮಾಡ್ಕೊಳ್ಳಿ. ಎಲ್ಲ ದೇವ್ರನ್ನೂ ದರ್ಶನ ಮಾಡಿಸ್ತಾಯಿದ್ದೀನಿ ನಾನು. ಇದು ಅಮೇರಿಕದಲ್ಲಿರೋ ದೇವಸ್ಥಾನ, ಟ್ರೈ ಸಿಟಿ ಹಿಂದೂ ಟೆಂಪಲ್ಲು ಷಣ್ಮುಗ. ಇಲ್ಲಿ ನಮ್ಮ ಥರ ಹೆಜ್ಜೆಜ್ಜೆಗೂ ದೇವಸ್ಥಾನ ಇರೋಲ್ಲ. ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಬೆಂಗಳೂರಿಗೆ ಒಂದು ದೇವಸ್ಥಾನ ಇದ್ದಂಗೆ US ಅಲ್ಲಿ. ಪುಣ್ಯ ಮಾಡಿರಬೇಕು. ಅಲ್ಲಿರೆಲ್ಲ ಬಂದ್ಬಿಡ ರಾಮ 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 ಜೈ ಶ್ರೀರಾಮ್ ಭಗವಂತ ತಂದೆ ಅಂದ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತನ ಕೃಪೆ ಎಲ್ಲರ ಮೇಲೂ ಇರಲಿ.